ಅಮ್ಮನ್ ಕರಿ. ಹಲೋ ಡಾರ್ಲಿಂಗ್, ಬಂಗಾರ ಪಾಪಚ್ಚು. ನಂಗೆ ಆಶ್ರಿಗೆ ಆಯ್ತು ಮುದ್ದ? ಆಸ್ರಿಗೆ ಪಾಸ್ರಿಗೆ ಎಲ್ಲ ಆಯ್ತು. ಚಲೋ ಕಡ್ಲೆ ಮಡ್ಡಿ ತಿನ್ನೋಳು ಕಾಣ್ತಾ ಇದ್ದು, ಮಾಡ್ಕೊಡು. ಕಡ್ಲೆ ಮಡ್ಡಿ? ಹೌದು. ಅದೆಲ್ಲಿಂದ ಬಂತು ಪಾಪಚ್ಚಿ ಕಡ್ಲೆ ಮಡ್ಡಿ? ನಂಗ್ ಬೇಕು. ಇಬ್ರಿಗೂ ಮಾಡ್ತಿ ಕಡ್ಲೆ ಮಡ್ಡಿ? ನಿಂಗೆ ಕಡ್ಲೆ ಮಡ್ಡಿ ತಿನ್ನೋಳೆ ಅಂತ ಆಗೋಜು ಇವತ್ತು. ಎಂತಕ್ಕಲ್ಲ ಸಿಕ್ಕಾಪಟ್ಟೆ ಆಶೆ ಆಗೋಜು. ಹೆಂಗೆ ಹೇಳಿ ತೋರ್ಸ್ಕೊಡ್ತಾ ನಂಗೆ ಮಾಡ್ಕೊಡು. ಎಸ್. ಸೊ ಈಗ ಇದಕ್ಕೆ ಎಂತೆಂತ ತಯಾರಿ ಮಾಡ್ಕೊಡೋ ನಾನು? ಇದಕ್ಕೆ ಆಕ್ಚುಲಿ ತಯಾರಿ ಅಂತೂ ಇಲ್ಲ, ಕಡ್ಲೆ ಮಡ್ಡಿಗೆ ತಯಾರಿ ರಾಶಿ ಕಮ್ಮಿ. ಸೊ ಇದಕ್ಕೆ ಫಸ್ಟು ನಾನು 2 ಲೋಟ ಕಡಲೆಬೇಳೆ, ಅದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾಡ್ಕೊಳ್ಬೇಕು. ಸೊ ನಾ ಅದ್ರ ಮೇಲೆ 2, ಇದು ಆಕ್ಚುಲಿ ಸ್ಮ್ಯಾಶ್. ಇದಕ್ಕೆ ಆಕ್ಚುಲಿ ಕಡ್ಲೆ ಮಡ್ಡಿ ಹೆಸರು ಅಂತ ಬಂದಿದ್ ಗೊತ್ತಿದ್ದ? ಇದನ್ನ ಫುಲ್ ಚಂದ ಮಾಡಿ ಒಂದ್ 5 ವಿಜಿಲ್ ಆಗಷ್ಟು ಬೇಯಿಸ್ಕೊಳ್ಳವು. ಅದು ಫುಲ್ ಮಡ್ಡಿ ತರ, ಅಂದ್ರೆ ತುಂಬಾ ಎಂತ ಮಡ್ಡಿ ತರ ಆಗವು. ಸ್ಮ್ಯಾಶ್ ಈಸಿಯಾಗಿ ಸ್ಮ್ಯಾಶ್ ಮಾಡಲ್ ಬರವು. ಸೊ ಅದಕ್ಕೆ ಇದಕ್ಕೆ ಆಕ್ಚುಲಿ ಕಡ್ಲೆ ಮಡ್ಡಿ ಹೆಸರು. ನೆನ್ಸಿಡೋದೆಲ್ಲ ಇಲ್ಲ, ಇದನ್ನ ನೆನ್ಸವೆಲ್ಲ ಇಲ್ಲೇ. ಇದು ಡೈರೆಕ್ಟ್ ಆಗಿ ಆಕ್ಚುಲಿ ಕಡ್ಲೆ ಮಡ್ಡಿ ಇನ್ಸ್ಟೆಂಟ್ ಆಗಿ ತುಂಬಾ ಕಮ್ಮಿ ಸಮಯದಲ್ಲಿ. ಆಕ್ಚುಲಿ ಇದು ಕುಕಿಂಗ್ ಟೈಮ್ ಜಾಸ್ತಿ ಅಷ್ಟೇ. ಬಾರಿ ಸೊಸಾರ. ಬಾರಿ ಸೊಸಾರ. 1-2 ಸಲ ತೊಳ್ಕೊಂಡು ಇದನ್ನ 5 ವಿಜಿಲ್ ಹಾಕ್ಸ್ಕೊಳ್ಳವು. ಅಂದ್ರೆ ಚಂದ ಅದು ಸ್ಮ್ಯಾಶ್ ಮಾಡೋ ತರ ಆಗವು. ಅಷ್ಟು ವಿಜಿಲ್ ಬೇಕು ಅದಕ್ಕೆ. ಸೊ ಅದನ್ನ ಹಾಕಿ ಮುಚ್ಚಿಟ್ರೆ ಆಯ್ತು ಅಷ್ಟೇ. ಇದೆಲ್ಲ ಪೂರ ಮುಗಿಸೋ ತನಕ ಎಷ್ಟೊತ್ತಾಗ್ತೋಳು? ಇದು ಆಕ್ಚುಲಿ ಟೈಮ್ ಕಮ್ಮಿ ಇಲ್ಲೇ, ಜಾಸ್ತಿ ಬೇಕು. ಎಂತಕೆಂದ್ರೆ ಇದು 5 ವಿಜಿಲ್ ಆದ್ಮೇಲೆ ವಿಜಿಲ್ ಇಳ್ದು ಅದನ್ನ ಸ್ಟಾರ್ಟ್ ಮಾಡೋ ತನಕ ಸುಮಾರು ಹೊತ್ತು ಬೇಕು ಆಕ್ಚುಲಿ. ಬಟ್ ಅದೇ ಬೇಯಿಸಿಟ್ಕೊಂಡ್ರೆ ಒಂದ್ಸಲ ಕಡ್ಲೆ ಬೇಳೆ ಬೇಯ್ಕೊಂಡಿದ್ರೆ ಹಾರ್ಡ್ಲಿ 10 to 15 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತೂ ಬೇಡ. ಸೊ ಇದು ಮುಳುಗಷ್ಟು ನೀರ್ ಹಾಕವು. ಇದಕ್ಕೆಂತೂ ಆಕ್ಚುಲಿ ಹಾಕೋದ್ ಬೇಡ. ಎಣ್ಣೆ, ತುಪ್ಪ, ಅರಿಶಿನ, ಉಪ್ಪು ಬೇಕಾಗ್ತದೆ? ಎಂತೂ ಬೇಡ, ಉಪ್ಪು ಹಾಕಲೇ ಆಗ ಇದನ್ನ ಹಂಗೆ ಪ್ಲೇನ್. ಎಸ್. ಇನ್ನು ಸುಮಾರು ಹೊತ್ತಿದ್ದಲ್ಲ, ಎಂತ ಮಾಡೋದು ಅಲ್ಲಿ ತನಕವ? ಅಯ್ಯೋ ಸುಮಾರು ಹೊತ್ತಲ್ಲಿದ್ದು. ಇಲ್ಲಿ ನೋಡು, ಈಗ ನಾನ್ ಡ್ರೈ ಫ್ರೂಟ್ ಎಲ್ಲ ಬಿಡಿಸ್ತಿ ಕಟ್ ಮಾಡ್ತೀನಿ. ನೀನು ಯಾಲಕ್ಕಿ ನಾ ಬಿಡಿಸು. ಆಕ್ಚುಲಿ ಯಾಲಕ್ಕಿ ಇದೊಂದು 5 ಯಾಲಕ್ಕಿ. ಇದನ್ನ ಇವಾಗ ಸಿಪ್ಪೆ ಸಮೇತ ಹಾಕ್ಲಕ್ಕೊಲ್ದ? ಸಿಪ್ಪೆ ಸಮೇತ ಹಾಕ್ಲಕ್ಕು, ಬಟ್ ಅದೊಂಥರ ಕಸ ಸಿಕ್ತು. ಸೊ ನಾನ್ ಯಾವತ್ತು ಅದನ್ನ ಬಿಡಿಸಿ ಹಾಕೋದನ್ನ ಪ್ರಿಫರ್ ಮಾಡ್ತೀನಿ. 1-2 ಹಂಗೆ ಹಾಕಿ ಹಂಗ್ ಮಾಡ್ಲಕ್ ಆಕ್ಚುಲಿ. ಸೊ ಅದ್ರ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ, ಸ್ವಲ್ಪ ಕ್ಯಾಶ್ಯೂ. ಹೇ ಪಾಪಚ್ಚಿ, ನಂಗ ಈಗ ಕಡ್ಲೆ ಮಡ್ಡಿ ಮಾಡ್ತಾ ಇದ್ಯಾ, ನಿಂಗ್ ಬೇಕಾ? ಇದು ಬೇಕು, ಕಡ್ಲೆ ಮಡ್ಡಿ ಬೇಕಾ? ಹೋಗು, ಓದಕ್ಕೆ ಹೋಗು. ಬಾದಾಮಿನೂ ಬೇಕಾ? ಓಕೆ, ಬಾದಾಮಿ ಅಣ್ಣಂಗೂ ಕೊಡು. ಅಣ್ಣಂಗೂ ಕೊಡು. ಓಕೆ. ಹಾ, ನಾ ಎಂತ ಹೇಳ್ತಾ ಇದ್ದೀವಿ, ಮಧ್ಯೆ ಬಂದ್ ಕೂಡ ನಂಗೆಲ್ಲ ಮರ್ತೋಗ್ತು. ಬಾದಾಮಿ. ಓಕೆ, ಇದು ಎಂತ ಕನ್ನಡದಲ್ಲೆಲ್ಲ ಮರ್ತೋಜಲ್ಲಿ. ಗೋಡಂಬಿ. ಓಕೆ, ಕ್ಯಾಶ್ಯೂ, ಗೋಡಂಬಿ ಮತ್ತೆ ಬಾದಾಮಿ ರೆಡಿ ಇದ್ದು ಇದನ್ನ ನೀನ್ ಮಾಡ್ತಾ ಇದ್ದೆ. ಸೊ ಇದು ದ್ರಾಕ್ಷಿ ಬೇಕಾಗ್ತು. ಸೊ ಅದನ್ನ ಎಷ್ಟು ಸ್ವೀಟ್ ಅಲ್ಲಿ ಮತ್ತೆ ದ್ರಾಕ್ಷಿ ಹಾಕಿದ್ರೆ ಹಾ ಚಲೋ ಆಗ್ತದೆ. ಹೊಡಿತಿಲ್ಲ ಮಕ್ಕಕ್ಕೆ? ಇಲ್ಲ. ಭಾವಗಳ ಬೀಸಣಿಕೆ ಬೀಸೋ ಮಾಯಾವಿ ನೀನು, ನನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾಗಲಿ ಮೃನ್ಯ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ನಾನಾ ಸೊ ಈಗ ಕಡಲೆ ಬೇಳೆ ಆಕ್ಚುಲಿ ಬೇಯಿಸಿದ್ದು ಇನ್ನು ಇಳಿತಾ ಇದ್ದು. ಸೊ ಅಷ್ಟೊಳಗೆ ನಾವು ಡ್ರೈ ಫ್ರೂಟ್ಸ್ ಹುರ್ಕೊಬಿಡೋಣ. ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗ್ತಾ ಇದಕ್ಕೆ? ಊರ್ ಬದಿಗೆ ಹಾಕದ್ ನೋಡಿದ್ನಿ. ಡ್ರೈ ಫ್ರೂಟ್ಸ್ ಆಕ್ಚುಲಿ ಊರ್ ಬದಿಗೆ ಕಡ್ಲೆ ಮಡ್ಡಿಗೆ ಹಾಕದ್ ಕಮ್ಮಿ, ಬಟ್ ಇದನ್ನ ನಾವು ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ. ಹೆಂಗು ಸ್ವೀಟ್ ತಿಂತಾ ಇದ್ದ ಜಲಿ, ಸೊ ಸ್ವಲ್ಪ ಹೆಲ್ದಿಯಾಗಿ ಮಕ್ಕ ಎಲ್ಲ ತಿನ್ನೋದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಹೆಲ್ದಿ ಆಗ್ತೋಳು ಹಾಕ್ತಾ ಇರೋದು. ಸೊ ನಾನೀಗ ಇದ್ರಲ್ಲಿ ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ತಾ ಇದ್ದಿ. ಮತ್ತೆ ಇದು ಈಗ ಯೂಸ್ ಮಾಡ್ತಾ ಇರೋದು ಇದು
ಜೋನಿ ಬೆಲ್ಲ ಹಾಕದಲ್ಲ? ಹಾ, ಆಕ್ಚುಲಿ ನಮ್ಮನೆ ಬದಿಗೆ ಹಾಕ್ತವಲ್ಲಿ ಜೋನಿ ಬೆಲ್ಲ, ಅದು ಖಾಲಿಯಾಜು. ಸೊ ಇದನ್ನ ನಾನು ಆರ್ಗ್ಯಾನಿಕ್ ಬೆಲ್ಲ ಸಿಕ್ತು ಬ್ರೌನ್ ಇದು, ಸೊ ಅದನ್ನ ಹಾಕ್ತಾ ಇದ್ದಿ. ಮತ್ತೆ ಈ ಕಾಯಿ ತುರಿ ಬೇಕಾಗ್ತು. ಆಕ್ಚುಲಿ ಕೆಲವೊಬ್ರು ಇದನ್ನ ಹಾಕ್ತಾ ಎಂತ ಹೇಳ್ತಾ ಅದಕ್ಕೆ, ಒಣಗಿದ ಕಾಯಿಗೆ ಕೊಬ್ಬರಿ ಹಾಕ್ಲಕ್ಕು. ಬಟ್ ನನಗೆ ಫ್ರೆಶ್ ಕಾಯಿ ಇಷ್ಟ ಆಗ್ತು, ಸೊ ನಾ ಕಾಯಿ ತುರಿ ಹಾಕ್ತಾ ಇದ್ದಿ. ಮತ್ತೆ ಇದು ಮನೆ ತುಪ್ಪ, ಸೊ ಇದನ್ನೇ ಯೂಸ್ ಮಾಡ್ತಾ ಇದ್ದಿ ನಾನು, ಬೇರೆ ಯಾವ್ದು ತುಪ್ಪ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಲವಂಗ, ಆಕ್ಚುಲಿ ನಿಂಗ್ ಅನ್ಸ್ಕು ಲವಂಗ ಏಲಕ್ಕಿ ಎರಡು ಸ್ಮೆಲ್ಲಿಗೆ ಇದ್ದೋಳಿ. ಆಕ್ಚುಲಿ ಊರ್ ಕಡೆ ಯಾವ್ದಾದ್ರು ಒಂದನ್ನ ಹಾಕ್ತಾ ನೀವು, ನೀನ್ ಬೇಕಾದ್ರೆ ಲವಂಗನು ಯೂಸ್ ಮಾಡ್ಲಕ್ಕೋ ಅಥವಾ ಯಾಲಕ್ಕಿನೂ ಯೂಸ್ ಮಾಡ್ಲಕ್ಕೋ. ಎರಡು ಹಾಕ್ರೆ ಹೊಡಿತಿಲ್ಲ? ಇಲ್ಲ, ರಾಶಿ ಹೊಡಿತಿಲ್ಲ. ಅದಕ್ಕೆ ನಾ ಎರಡೇ ಹಾಕ್ತಾ ಇದ್ದಿ. ಇದು ಯಾಲಕ್ಕಿನೂ ಜಾಸ್ತಿ ಅಂತೂ ಇಲ್ಲ, ಸಿಕ್ಕಾಪಟ್ಟೆ ಹಾಕಿದ್ರೆ ಮಾತ್ರ ಹೊಡಿತು. ಸೊ ಇಷ್ಟು ಸಾಕಾಗ್ತು. ಸೊ ಅದೀಗ ವಿಜಿಲ್ ಇಳಿದ್ದು ಅನಿಸ್ತು ಅಷ್ಟೊಂದು. ಬೇಡ, ಒಂದ್ ನಿಮಿಷ ಇದನ್ನ ಹೊರ್ಕೊಬಿಡೋಣ. ಇದು ಹೊರದೆ ಹಾಕೊಳ್ಳಿರ್ತದೆ, ಡೈರೆಕ್ಟ್ ಸೀದಾ ಹಾಕಲಾಗ್ತಿಲ್ಲ. ಅದೊಂಥರ ಕಚ ಹೇಳ್ತು. ಈ ಹುರಿದ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋ ಆಗ್ತು. ದ್ರಾಕ್ಷಿನ ಹಂಗೆ ಹಾಕ್ಲಕ್ಕು, ದ್ರಾಕ್ಷಿನ ಹುರಿಯವು ಹೇಳಿಲ್ಲೆ. ಬಟ್ ಗೋಡಂಬಿ ಮತ್ತೆ ಬಾದಾಮಿನ ಒಂಚೂರು ಹುರಿದ್ರೆ ಚೆನ್ನಾಗಿರ್ತು ಹೇಳಿ ಅಷ್ಟೇ. ಊರ್ ಕಡೆ ಆಕ್ಚುಲಿ ಇದೆಂತೂ ಹಾಕ್ದೆಯ, ಬರೀ ಕಡಲೆಬೇಳೆ, ಕಾಯಿ, ಬೆಲ್ಲ ಇಷ್ಟರಲ್ಲೇ ಮಾಡೋದು. ಸ್ವಲ್ಪ ತುಪ್ಪ. ಬಟ್ ನಮಗೆ ಇಲ್ಲಿ ಸ್ವೀಟ್ ತಿನ್ನೋದು ಆಕ್ಚುಲಿ ಕಮ್ಮಿನಲ್ಲಿ, ಬಟ್ ತಿನ್ನೋಕಾದ್ರೆ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಿ. ಹಂಗಾರು ಹುಡ್ರೆಲ್ಲ ತಿಂತಾ ಹೇಳಿ ಅಷ್ಟೇ. ಹುಡ್ರೆಲ್ಲ ನಮಗೂ ಚಲೋನೆಯ. ಸೊ ಇದನ್ನ ನಾ ಹಾಕ್ತಾ ಇದ್ದೆ. ಇಲ್ಲ ಲವಂಗ ಹುರಿಯವು ಹೇಳಿಲ್ಲ, ಲವಂಗ ಮತ್ತೆ ಹಾಕೋದು. ಸೊ ಇದನ್ನ ಮಾತ್ರ ಹುಡ್ಕೊಂಬದಷ್ಟೇ. ನೋಡಿ ಇಷ್ಟು ಬೆಂದಿರವು ಇದು. ಇಷ್ಟು ಮಾಡಿದ್ರೆ ಇಷ್ಟು ಈಸಿಯಾಗಿ ಆಗವು. ಇದಕ್ಕೆ ಬೆಲ್ಲ ಎಲ್ಲ ಹಾಕೋ ತನಕ ಮತ್ತೆ ಗಟ್ಟಿ ಆಗ್ತದು. ಬೇಕಿದ್ರೆ ಸ್ಮ್ಯಾಶರ್ ಯೂಸ್ ಮಾಡ್ಲಕ್ ಬೇಕು ಅಂತ ಆದ್ರೆ, ಈಗೇನ್ ಬೇಡ. ಸೊ ಈಗ ಡೈರೆಕ್ಟ್ ಆಗಿ ನಾವ್ ಇದನ್ನ ಈ ಬಾಂಡ್ಲೆ ಇಟ್ಕೊಂಡಾಗಿತ್ತಲ್ಲಿ ಇದಕ್ಕೆ ಹಾಕೋಣ. ಫ್ಲೇಮ್ ಅಲ್ಲಿ ಇದನ್ನ ಇಟ್ಗಂಜಿ. ಇದ್ರದ್ದು ಮೇನ್ ಥಿಂಗ್ ಅಂತಂದ್ರೆ ಈ ತರ ಕಾಳಿಪ್ಪಲ್ಲಾಗ. ಸೊ ಕಾಳ್ ಇದ್ದು ಹೇಳ ಅನ್ಸಿದ್ರೆ ಇದು ಆಕ್ಚುಲಿ ಚಲೋ ಬೆಂಜು, ಆದ್ರೂ ಕಾಳ್ ಇದ್ದು ಅನ್ಸಿದ್ರೆ ಒಂಚೂರು ಈ ಸ್ಮ್ಯಾಶರ್ ತಗೊಂಡು ಒಂಚೂರು ಈ ತರ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ಆಯ್ತು ಅಷ್ಟೇ. ಆಲ್ರೆಡಿ ಚಲೋ ಬೆಂದಿದ್ದಕ್ಕೆ ಒಂದ್ಸಲ ಹಿಂಗ್ ಸ್ಮ್ಯಾಶ್ ಮಾಡಿದ್ರು ಸ್ಮ್ಯಾಶ್ ಆಗೋಗ್ತು. ರಾಶಿ ಅಂತ ಅದು ಇದಾಗವಳಿಲ್ಲ, ಇಷ್ಟ ಆದ್ರೆ ಅದು ಸ್ಮ್ಯಾಶ್ ಆಗೋಳಿಲ್ಲ, ಇಷ್ಟ ಆದ್ರೆ ಸಾಕಾಗ್ತು. ಸೊ ಇದಕ್ಕೆ ಆಕ್ಚುಲಿ 2.5 ಕಪ್ ತಗೊಂಡಿದ್ದಿ ನಾನು. ಇದು 2 ಕಪ್ ಬೆಲ್ಲ ಇದ್ದು. ಆಕ್ಚುಲಿ ಜಾಸ್ತಿ ಬೇಕಾಗ್ತು, ಬಟ್ ನಾವು ಸ್ವೀಟ್ ತಿನ್ನೋದು ಕಮ್ಮಿ ಆಗಿರೋದಕ್ಕೆ ಸ್ವಲ್ಪನೇ ಸ್ವೀಟ್ ತಗತ್ತಾ ಇದ್ದೀವಿ. 2ಕ್ಕೆ ಡಬಲ್ ಹಾಕ್ಲಕ್ಕು ಬೇಕಾದವಕ್ಕೆ ಸ್ವೀಟ್ ತುಂಬಾ ತಿಂತ ಹೇಳಿದ್ದವ್ ಬೇಕಾಗ್ತು. ನಾವ್ ಆಕ್ಚುಲಿ ಇನ್ನೊಂಚೂರು ಇಡೋಣ, ಬೇಕಾದ್ರೆ ನೋಡ್ಕೊಂಡ್ ಹಾಕ್ಲಕ್. ಆಕ್ಚುಲಿ ಸೊ ಸ್ವೀಟ್ ನಾರ್ಮಲಿ ನೋಡ್ಕೊಂಡ್ ನಿಂಗ್ ಅಂದ್ರೆ ಎಲ್ಲಾರ್ದು ಹದ ಬೇರೆನಲ್ಲಿ. ಸೊ ಯಾರಿಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಹಾಕವು. ಇದು ಕಾಳ್ ಇದ್ರೆ ಓಕೆನಾ? ಇದು ಒಂಚೂರು ಕಾಳ್ ಇರವು. ಎಲ್ಲಾದು ಸ್ಮ್ಯಾಶ್ ಆಗ್ಬಿಟ್ರೆ ಬಾಯಿಗಂತೂ ಸಿಕ್ತಿಲ್ಲ. ಒಂಚೂರು ಕಾಳ್ ಇದ್ರೆ ಚಲೋವಾ. ಇಲ್ಲೇ ಎಲ್ಲ ಸ್ಮ್ಯಾಶ್ ಬೇಕು ಹೇಳಾದವು. ಫುಲ್ ಲೋ ಫ್ಲೇಮ್ ಅಲ್ಲಿ ಸಿಮ್ ಅಲ್ಲಿ ಇದನ್ನ ಒಂದ್ 4-5 ಸೀಟಿ ಹೊಡ್ಸ್ಕೊಂಡ್ರೆ ಇನ್ನೂ ಫುಲ್ ಸ್ಮ್ಯಾಶ್ ಆಗ್ತು. ಬಟ್ ನನ್ಗೆ ಫುಲ್ ಸ್ಮ್ಯಾಶ್ ಆದ್ರೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕಾಳ್ ಇಷ್ಟ. ಸೊ ಹಂಗೆ ಇಟ್ಗಂಜಿ. ಸೊ ನಿಂಗಕ್ ಹೆಂಗ್ ಬೇಕಾ ಹಂಗ್ ಮಾಡ್ಕೊಳಕ್ ಅದನ್ನ. ಸೊ ಈಗ ಇದಕ್ಕೆ ಇದು ಕುದಿತಾ ಇದ್ದು ಬರೀ ಬೆಲ್ಲ ಮಾತ್ರ ಹಾಕಿರೋದು ಇವಾಗ ಇದಕ್ಕೆ. ಸೊ ಇದಕ್ಕೆ ನಾನು 1 ಕಪ್ ಪೂರ್ತಿ ಇಲ್ಲೇ ಇಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದಿ. ಮತ್ತೆ ಇದಕ್ಕೆ 1 ಚಿಟಿಕೆ ಅಷ್ಟು, ಜಾಸ್ತಿ ಬೇಕಾಗ್ತಿಲ್ಲ, 1 ಚಿಟಿಕೆ ಶಾಸ್ತ್ರಕ್ಕೆ ಒಂಚೂರು ಉಪ್ಪು. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕು. ಮನೆ ತುಪ್ಪನೇ ಅಲ್ದ ಊರ್ ಬದಿದ್ದು? ಇದು ಊರಿನ ತುಪ್ಪನೆಯ. ಸೊ ನಮ್ಗೆ ಅದೊಂದು ಚಲೋ ಆಗ್ತಲ್ಲಿ. ಬೆಂಗಳೂರಲ್ಲಿ ತುಪ್ಪ ತಗೊಳ್ಳೋಳಿಲ್ಲ. ಹೌದು. ಸೊ ಊರ್ ಕಡೆಯಿಂದ ಬರೋದಕ್ಕೆ ತುಂಬಾ ಒಳ್ಳೆ ತುಪ್ಪ ಸಿಕ್ತು. ಸೊ ಈಗ ತುಪ್ಪ ಹಾಕೋದು. ಸೊ ಈಗ ಇದಕ್ಕೆ ಬೆಲ್ಲ ನೋಡೋಣ ಮತ್ತೆ, ನನ್ ಪ್ರಕಾರ ಸಾಕು. ಸೊ ಯಾಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲಿ, ಆ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದಿ ನಾನು. ಮತ್ತೆ 2 ಲವಂಗ ಇತ್ತಲ್ಲಿ ಇಲ್ಲಿದ್ದು, ಇದು 2 ಲವಂಗ. ಈಗ ಇನ್ನೊಂದು ವಿಷಯ ಅಂತ ಅಂದ್ರೆ, ಯಾಲಕ್ಕಿ ಬೇಡ ಹೇಳ್ದವು ಬರೀ ಲವಂಗ ಹಾಕ್ಕೊಳ್ಳಕು, ಲವಂಗ ಬೇಡ ಹೇಳ್ದವು ಬರೀ ಯಾಲಕ್ಕಿನೂ ಹಾಕ್ಕೊಳ್ಳಕು. ನಾನ್ ಸುಮ್ನೆ 1-2 ಸ್ಮೆಲ್ಲಿಗಿರ್ಲಿ ಹೇಳಿ 2 ಲವಂಗ ಹಾಕ್ತಾ ಇದ್ದಿ. ಸೊ ಇವಾಗ ಜಾಸ್ತಿ ಹೊತ್ತೇನು ಕುದಿಸೋದ್ ಬೇಡ, ಜಾಸ್ತಿ ಹೊತ್ತು ಬೇಕಾಗ್ತಿಲ್ಲ. ಇದನ್ನಂತ ಕುದಿಸವು ಹೇಳಂತ ಇಲ್ಲೇ. ಇದು ಬೆಲ್ಲದಲ್ಲೇ ಇದ್ ಮಾಡೋದಕ್ಕೆ ಅದೊಂದ್ಸಲ ಇದಾದ್ರೆ ಸಾಕು, ಕುದಿದ್ರೆ ಸಾಕು. ಸೊ ಈಗ ಒಂದ್ಸಲ ಫ್ಲೇಮ್ ಜಾಸ್ತಿ ಮಾಡಿದ್ದಿ ನಾನು. ಆ ಲೆಕ್ಕದಲ್ಲಿ ಸೊಸಾರನೇ ಇದು. ಇದು ರಾಶಿ ಸೊಸಾರ ಆಕ್ಚುಲಿ. ಇನ್ನೊಂದ್ ಸ್ಪೂನ್ ತಗೊಂಡೀಗ ಸ್ವೀಟ್ ಸಾಕಳ್ ನೋಡ್ಲಕ್ಕು. ಸ್ವೀಟ್ ಬೇಕು ಹೇಳಾದ್ರೆ ಇನ್ನೊಂಚೂರು ಸ್ವೀಟ್ ಹಾಕ್ಲಕ್ಕು. ಸಾಕು, ನಮ್ಮ ಹದಕ್ ಸ್ವೀಟ್ ಸಾಕು ಅಲ್ಲ. ಸೊ ಸ್ವೀಟು ಹಾಕಾತು. ಇದನ್ನ ರಾಶಿ ಕುದಿಸ್ರೆ ಅಂತ ಆಗ್ತು, ಗಟ್ಟಿ ಆಗ್ತಾ ಬತ್ತು. ಸೊ ಗಟ್ಟಿ ಅಪ್ಪಲ್ ಆಗೋದು.
ಸೊ ಇದ್ರಲ್ಲೆಲ್ಲ ಬೆಲ್ಲ ಹಾಕೋದಕ್ಕೆ ಹಾಳಾಗ್ತಿಲ್ಲ. ಇದನ್ನ ಆಕ್ಚುಲಿ 2-3 ಡೇಸ್ ಎಲ್ಲ ಹೊರಗಡೆ ಇಟ್ರೆ ಎಂತ ಆಗ್ತಿಲ್ಲ, ಚಲೋ ಕಾಸ್ ಬಿಟ್ರೆ ಬಟ್ ನಮ್ಮನೇಲೆಲ್ಲ ಒಂದಿನ ಖಾಲಿ ಆಗೋಗ್ತು. ಇನ್ ಕೇಸ್ ಫ್ರಿಜ್ ಅಲ್ಲಿ ಇಟ್ರು ಒಂದು ವಾರ ಆರಾಮ್ಸೆ ಬರುತ್ತೆ. ಈಗ ರೆಡಿ ಆಗ್ತಲ್ದ ಇದು? ಹಾ, ಈಗ ರೆಡಿ ಆಜು. ಇದೀಗ ನಾನೊಂದು 2-3 ಮಿನಿಟ್ಸ್ ಕಾಯಿಸಿದ್ದೆ ಅಷ್ಟೇ. ಜಾಸ್ತಿ ದಿನ ಇಟ್ಕೊಳ್ಳೋ ಹೇಳವು, ಜಾಸ್ತಿ ಹೊತ್ತು ಕಾಯಿಸ್ಕೊಳ್ಳಕ್ಕು. ಅಲ್ಲ, ಇದು ಹದ ಇಷ್ಟೇ ಬತ್ತ, ಇನ್ನು ಗಟ್ಟಿ ಮಾಡ್ಲಕ್ಕ? ಇನ್ನು ಗಟ್ಟಿ ಅದಕ್ಕೆ ನಿಂಗ ಕಾಯಿಸ್ತಾ ಹೋದಂಗ್ ಬೆಲ್ಲ ಜಾಸ್ತಿ ಹಾಕಿ ಕಾಯಿಸ್ತಾ ಹೋದಂಗೆ ಇದು ಗಟ್ಟಿ ಆಗ್ತಾ ಹೋಗ್ತು. ನಿಂಗ್ ಗಟ್ಟಿ ಬೇಕಾ ಅಥವಾ ಈ ಕನ್ಸಿಸ್ಟೆನ್ಸಿ ಸಾಕಳಿ? ನನಗೆ ಇದಿಷ್ಟ. ಎಂತಕ್ಕೆ ತಣದ್ಮೇಲೆ ಇನ್ನೊಂಚೂರು ಗಟ್ಟಿ ಆಗ್ತದೆ ಆಟೋಮೆಟಿಕ್ಲಿ. ಸೊ ಇಷ್ಟು ಸಾಕಾಗ್ತು. ಲಾಸ್ಟ್ ಅಲ್ಲಿ ಅಷ್ಟು ಆದ್ಮೇಲೆ ಡ್ರೈ ಫ್ರೂಟ್ಸ್? ಲಾಸ್ಟ್ ಅಲ್ಲಿ ಇದು ಡ್ರೈ ಫ್ರೂಟ್ಸ್ ಬೇಕಾದವು. ಡ್ರೈ ಫ್ರೂಟ್ಸ್ ಬೇಡ ಹೇಳಿದ್ದವು ಅದನ್ನ ಸ್ಕಿಪ್ ಮಾಡ್ಲಕ್ಕು. ಸೊ ಡ್ರೈ ಫ್ರೂಟ್ಸ್ ಹಾಕಿ, ಡ್ರೈ ಫ್ರೂಟ್ಸ್ ಬೇಕು ನಂಗಕ್ಕೆ. ಸೊ ಡ್ರೈ ಫ್ರೂಟ್ಸ್ ಹಾಕಿ ಈಗ ನಮ್ಮ ಯಮ್ಮಿ ಕಡಲೆ ಮಡ್ಡಿ ರೆಡಿ ಇದ್ದು. ನನ್ನ ಆಸೆ ಈಡೇರಿಸಿದೆ. ಹಾ, ನಿನ್ನ ಆಸೆ ಈಡೇರಿಸಿದಿ. ನಾನು ತಿಂದು ಹೇಳವ್ ಹೆಂಗಿದ್ದು ಹೇಳಿ. ಆಕ್ಚುಲಿ ನಮ್ಮೂರ್ ಕಡೆ ತಿಂಬದ್ ಹೆಂಗೆ ಹೇಳು? ತುಪ್ಪ ಸುರ್ಕೊಂಡು ಇದ್ರ ಮೇಲೆ ಸರಿ ತುಪ್ಪ ಹಾಕಿ ಕಡಲೆ ಮಡ್ಡಿ ರೆಡಿ. ನಿಂಗೆ? ನಂಗೆ ಬೇಡ, ನೀ ತಿಂದು ಹೇಳು. ಭಾರಿ ಬೆಸ್ಟ್ ಅದು. ಮಧ್ಯ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಏಲಕ್ಕಿ ಪರಿಮಳ ಕೈ ಕೊಡ್ದಿಡದೆ ಪೂರಾ ನಂಗೆ ಆತ. ಅಷ್ಟು ತಿನ್ನು, ಅದು ಅಷ್ಟು ಖಾಲಿ ಮಾಡು. ಬಟ್ ನೆಕ್ಸ್ಟ್ ಟೈಮು ನಂಗೆ ನೀ ಮಾಡ್ಕೊಡವು. ನೆಕ್ ತಿನ್ಬದಯ್ಯ.